ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಾನಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡ್ ಲುಕ್ ಕೊಡೋ ಒಂದು ಸ್ಯಾರಿ ಕುಚ್ಚನ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಕ್ರೋಶ ಸಹಾಯದಿಂದ ಹಾಕುವಂಥ ಸ್ಯಾರಿ ಕುಚ್ಚು. ಮೊದಲನೇದಾಗಿ ನಾವು 6 ಎಳೆ ದಾರ ತೆಗೆದುಕೊಂಡು ಆಲ್ರೆಡಿ ಒಂದು ಥ್ರೆಡ್ಡನ್ನು ನಾನು ಸುತ್ತಿಗೆ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಒಂದು ನಾಟ್ ಹಾಕ್ಕೊಂಡು ಸ್ಯಾರಿಗೆ 2 ಲಾಕ್ನ ನಾನು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಸ್ಯಾರಿಗೆ 2 ಲಾಕ್ ಆದ ನಂತರ ನಾವು 4 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. 1 2 3 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಸೇಮ್ 4 ಚೈನನ್ನೇ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಸ್ಟಾರ್ಟಿಂಗು 2 4 ಚೈನ್ ಬರೋಂಗೆ 2 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಮತ್ತೆ ತಿರ್ಗಾ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿ 4 ಚೈನ್ನ 2 ಲಾಕ್ನ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಇವಾಗ ಒಂದು ಬೀಡನ್ನ ತೆಗೆದುಕೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಒಂದು ಬೀಡ್. ಇದನ್ನು ನಾವು ನಕ್ಷತ್ರ ಥರ ಇರೋವಂಥ ಈ ಬೀಡನ್ನು ನಾವು ಆ ರಿಂಗ್ ಒಳಗಡೆ ಲಾಕ್ ಅಂದರೆ ಸೇರಿಸ್ಕೊಂಡು ಸೂಜಿಗೆ ಸೇರಿಸ್ಕೊಂಡು ನಾನು ಇದನ್ನು ಅಂದರೆ 2 ಬೀಡನ್ನು ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ಸಿಂಗಲ್ಲೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಬೀಡ್ ಒಳಗಡೆ ದಾರ ತೆಗೆದುಕೊಳ್ಳೋಣ ಫ್ರೆಂಡ್ಸ್. 2 ಬೀಡನ್ನು ಕ್ರೋಶಾಗಿ ಸೇರಿಸ್ಕೊಂಡು ಈ ರೀತಿಯಾಗಿ ಫಸ್ಟ್ ಟೈಮ್ ಸ್ವಲ್ಪ ತ್ರಾಸಾಗುತ್ತೆ. ಒಂದು ಲಾಕ್ನ ಮಾಡ್ಕೊಳ್ಳೋಣ. ಬೀಡು ಆ ಕಡೆ ಈ ಕಡೆ ಹೋಗುತ್ತೆ. ನೆಕ್ಸ್ಟ್ ಆ ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಒಂದು ಲಾಕ್ನ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತಿರ್ಗಾ ಮತ್ತೆ ನೋಡಿ, ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 2 ಹಾಕ್ಕೋಬೇಕು ಫ್ರೆಂಡ್ಸ್, ಅಥವಾ 3 ಹಾಕ್ಕೊಂಡ್ರೆ ಬೀಡ್ ಆದಮೇಲೆ 4 ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಆ ರೀತಿ ನೋಡಿ, ಇವಾಗ ನಾನು 2 ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೂ 4 ಚೈನ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್. ಇದೇ ರೀತಿ ಮತ್ತೆ 4 ಚೈನ್, 1 2 3 4 ಚೈನ್, ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಲಾಕ್. ತಿರ್ಗಾ ಮತ್ತೆ 4 ಚೈನ್. ಸ್ಟಾರ್ಟಿಂಗ್ ನಾವು 2 ಹಾಕಿರೋದ್ರಿಂದ ಸೆಂಟ್ರಲ್ಲಿ ಒಂದು ಕುಚ್ಚು ಬೇಕಲ್ವ ಫ್ರೆಂಡ್ಸ್. ಹಾಗಾಗಿ ನಾವು ಇಲ್ಲಿಗೆ 3 ಚೈನ್ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ಈ ರೀತಿ 4 ಚೈನದ್ದು 3 ಚೈನ್ ಹಾಕ್ಕೊಂಡು ಮತ್ತು ಇವಾಗ 2 ಬೀಡನ್ನು ಥ್ರೆಡ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಥ್ರೆಡ್ ಒಳಗಡೆ ಸೇರಿಸ್ಕೊಂಡು ನಂತರ ಒಂದು ಲಾಕ್. ತಿರ್ಗಾ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್. ತಿರ್ಗಾ ಮತ್ತೆ 3 ಚೈನ್ ಫ್ರೆಂಡ್ಸ್. ಇವಾಗ ಲಾಕ್ ಆಯಿತು. ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ನಾನು ಇದೇ ರೀತಿ ಹಾಕಿ ನೋಡಿ, ಇದು ಆರ್ಚ್ ಬರಬೇಕಲ್ಲ, ಹಾಗಾಗಿ ಸೆಂಟ್ರಲ್ಲಿ ನಾನು 3 ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ಯಾರಿ ಫುಲ್ ಇದೇ ರೀತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಮೊದಲನೇ ಸ್ಟೆಪ್ನ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ. ನೋಡಿ, ಲಾಸ್ಟಲ್ಲಿ ನನಗೆ ಬಂದಿಲ್ಲ ಫ್ರೆಂಡ್ಸ್ ಇದು. ಹಾಗಾಗಿ ನೋಡಿ, ಫಸ್ಟು ಈ ರೀತಿ ಕಾಣುತ್ತೆ. ನಾನು ಇವಾಗ ಸ್ಯಾರಿ ಕಲರ್ ಸಿಮೆಂಟ್ ಕಲರ್ ಥ್ರೆಡನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅದಕ್ಕೊಂದು 6 ಎಳೆ ದಾರ ತೆಗೆದುಕೊಂಡು 6 ಎಳೆ ದಾರಕ್ಕೆ ಒಂದು ನಾಟ್ನ ಹಾಕ್ಕೊಂಡು ಮೊದಲೇ ನಾವು ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್. ಇವಾಗ ಮತ್ತೆ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಯಾರಿಗೆ. ನಂತರ 1 2 3 4 ಚೈನನ್ನು ಮೊದಲನೇ 4 ಚೈನ್ ಎಲ್ಲಿಗೆ ಬಂದಿತ್ತು ನೋಡಿ ಲಾಕು, ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಇಲ್ಲಿಗೆ ಒಂದು ಲಾಕ್ನ ಮಾಡಿಕೊಂಡೆ. ಇಲ್ಲಿಗೆ ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು 4 ಚೈನ್ ಇದೆಯಲ್ಲ, ಅಲ್ಲಿಗೆ ಒಳಗಡೆ ಹೋಗಿ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಒಂದು ಗ್ರಿಪ್ಪಿಗೋಸ್ಕರ. ನಂತರ ಇವಾಗ ನಾನು ವಾಚ್ ಅಂದರೆ ಸೂಜಿ ಮೇಲೆ 2 ದಾರ ಬಂದು ಈ ಬೀಡಲ್ಲಿ ನಾವೇನು ಇದು ಮಾಡುವಾಗಿಲ್ಲ ಫ್ರೆಂಡ್ಸ್. ಬ್ಯಾಕ್ ಸೈಡ್ 6 ಎಳೆ ದಾರ ಬಂದಿರುತ್ತೆ ಒಂದು ಲೈನ್. ಆ ದಾರದಲ್ಲಿ 2 ಎಳೆ ಅಂದರೆ ಇವಾಗ ನಾವು ಸೂಜಿ ಮೇಲೆ 2 ಎಳೆ ದಾರ ತೆಗೆದುಕೊಂಡು
ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಒಂದೆಳೆ ದಾರದಲ್ಲಿ ಈ ರೀತಿ ಎರಡರಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ. ಮತ್ತು ಸೂಜಿ ಮೇಲೆ 2 ದಾರ ಬ್ಯಾಕ್ ಸೈಡ್ ಹೋಗಿ ದಾರ ತೆಗೆದುಕೊಂಡು ಬಂದು ಮತ್ತೆ ಎರಡರಲ್ಲೊಂದು ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ 2 ದಾರ ಮತ್ತು ಎರಡರಲ್ಲೊಂದು ಇದೇ ರೀತಿಯಾಗಿ ಈ ಆರ್ಚು ಫುಲ್ ಫಿನಿಶ್ ಆಗಬೇಕು ಫ್ರೆಂಡ್ಸ್. ಬ್ಯಾಕ್ ಸೈಡ್ ದಾರ ಫುಲ್ ಫಿಲ್ ಆಗಬೇಕು. ಅಂದರೆ 18, 20 ಈ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಅಕ್ಕಪಕ್ಕ ಒಂದೊಂದು ಚೈನ್ ಇದೆಯಲ್ಲ, ಆ ಚೈನಿಂದ ಹೋಗೋದ್ರಿಂದ ಈ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಂದು 18 ಬಂದಿದೆ ಫ್ರೆಂಡ್ಸ್. ಇದೇ ರೀತಿ 18 ಬರುತ್ತೆ, 20 ಬರುತ್ತೆ, 60 ಈ ರೀತಿ ನಾವು ನಮ್ಮ ಕಂಫರ್ಟಬಲ್ ಅಂದರೆ ಆರ್ಚ್ ಫುಲ್ಫಿಲ್ ಆಗಿದೆ ಅಂದರೆ ಬ್ಯಾಕ್ ಸೈಡ್ ಇರೋ ದಾರ ಫುಲ್ಫಿಲ್ ಆಗಬೇಕು ಫ್ರೆಂಡ್ಸ್. ಆ ರೀತಿ ನಾವು ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಒಂದು ಆರ್ಚ್ ಹಾಕೋ ತನಕ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಆಮೇಲೆ ಫುಲ್ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನಾವು ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಆಲ್ಮೋಸ್ಟ್ ನಾನು ಎಲ್ಲದ್ರ ಬಗ್ಗೆನೂ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ವೀಡಿಯೋಸ್ನ. ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಅದು ಪರ್ಫೆಕ್ಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗಬೇಕು. ಈ ರೀತಿ ಲಾಸ್ಟಲ್ಲಿ ಅಂದರೆ ಬ್ಯಾಕ್ ಸೈಡ್ ಇರೋ ದಾರ ಫುಲ್ಫಿಲ್ ಆದಮೇಲೆ ಸ್ವಲ್ಪ ಗ್ಯಾಪ್ ಇದ್ರೂ ಲೂಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಫುಲ್ಫಿಲ್ ಮಾಡ್ಕೊಳ್ಳೋಣ. ನಾನಿಲ್ಲಿ 8 ಕಂಬಗಳು ಬಂದಿದೆ ಫ್ರೆಂಡ್ಸ್ ನನಗೆ. ನಿಮ್ಮ ಅನುಕೂಲ. ನೋಡಿ ಈ ರೀತಿ ಆರ್ಚ್ ಕಾಣಬೇಕು ಫ್ರೆಂಡ್ಸ್, ಬಗ್ಬಾರ್ದು. ಈ ರೀತಿ ಸ್ಟ್ರೈಟ್ ಆಗಬೇಕು ಫ್ರೆಂಡ್ಸ್. ಆಮೇಲೆ ಅಲ್ಲಿ ಮೊದಲನೇದಲ್ಲಿ ಒಂದು ಲಾಕ್ನ ನಾವು ತೊಗೊಳ್ಳೋಣ ಫ್ರೆಂಡ್ಸ್. 5-4 ಚೈನಲ್ಲಿ. ನೆಕ್ಸ್ಟ್ ನಾಟ್ಗೆ ಲಾಕ್, ನಂತರ ಮತ್ತೆ 4 ಚೈನ್, 2, 3, 4 ಚೈನ್ನ ಹಾಕ್ಕೊಂಡು 4 ಚೈನಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೇಮ್ ಮತ್ತೆ ಪಕ್ಕದಲ್ಲಿ ಇರುವಂಥ 4 ಚೈನ್ ಒಂದು ಲಾಕ್, ತಿರ್ಗಾ ಮತ್ತೆ 18 ಆರ್ಚ್. ನೋಡಿ ಇದೇ ರೀತಿಯಾಗಿ ಫುಲ್ ಸ್ಯಾರಿ ನಾವು ಫುಲ್ಫಿಲ್ ಮಾಡಿಕೊಂಡು ಸ್ಯಾರಿ ಕುಚ್ಚನ್ನ ನಾವು ಕಟ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಸೂಜಿ ಮೇಲೆ 2 ದಾರ ಬರಬೇಕು ಫ್ರೆಂಡ್ಸ್. ನಮಗೆ ಸೂಜಿ ಮೇಲೆ 2 ದಾರ ಬೇಡ ಅಂದರೆ ನೀವು ನಿಮಗೆ ಹೇಗೆ ಸಿಂಗಲ್ ದಾರ ನೀವು ತೊಗೋಬೋದು. ಸಿಂಗಲ್ ಆರ್ಚ್ನೂ ಮಾಡ್ಬೋದು, ಡಬಲ್ ಆರ್ಚ್ನೂ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇಲ್ಲ ಬೀಡು ಹಾಕ್ಬೋದು ಫ್ರೆಂಡ್ಸ್. ಈ ರೀತಿ ಹಾಕಿ ಬೀಡನ್ನು ಹಾಕ್ಬೋದು, ತುಂಬ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬೀಡ್ಸ್ ಹಾಕೋರು ದಯವಿಟ್ಟು ಕೌಂಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿಯಾಗಿ ಸ್ಯಾರಿ ಫುಲ್ ಹಾಕ್ಕೊಂಡು ಫುಲ್ ಪಿನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಮಗೆ ಯಾವುದಾದ್ರೂ ನೋಡ್ಕೊಂಡ್ವಿ ಅಂದರೆ ನಮ್ಮ ತಲೆಬುಲ್ಲೆಲ್ಲ ಬರುತ್ತೆ, ಹಿಂಗೆ ಮಾಡ್ಬೋದಲ್ವ, ಹಾಗೆ ಮಾಡ್ಬೋದಲ್ವ ಅಂತ. ಬಟ್ ಒಂದು ಟೆಕ್ನಿಕಲ್ಲಿಗೋಸ್ಕರ ನಾವು ಒಬ್ಬರನ್ನು ನೋಡ್ಕೋಬೇಕಷ್ಟೆ. ಬಟ್ ನಮ್ಮ ಬುಲ್ಲಲ್ಲೂ ತುಂಬ ಆಲೋಚನೆಗಳಿರುತ್ತೆ, ನಿಮ್ಮ ಬುಲ್ಲೆಗಳಲ್ಲೂ ಇರುತ್ತೆ. ಬಟ್ ಒಂದು ನೋಡಿದರೆ ಇನ್ನೊಂದು ಥರ ಯೋಚನೆ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಫ್ರೆಂಡ್ಸ್. ನೀವು ಸಿಂಗಲ್ ಆದರೂ ಹಾಕ್ಕೊಳ್ಳಿ, ಡಬಲ್ ಹಾಕ್ಕೊಳ್ಳಿ, ಇಲ್ಲ ಡಬಲ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳಿ, ಇಲ್ಲ ಸಿಂಗಲ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳಿ. ವೆರೈಟೀಸ್ ಬೀಡ್ಸ್ ಇದ್ದಾವೆ, ಇದೇ ರೀತಿ ಬೀಡ್ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ. ನೋಡಿ ಈ ರೀತಿ ನಾನು ಫಿಲ್ ಮಾಡಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಅವ್ರಿಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.